Hi sir, Dr. Sagar Desai, Interventional Cardiologist, Bagalkote. Welcome to the show, sir. ಧನ್ಯವಾದ. ಸರ್, ನಿಮ್ಮ ಒ ಪಿ ಡಿಯಲ್ಲಿ ಬರುವಂಥ ಪೇಷಂಟ್ಗಳಲ್ಲಿ ಮೋಸ್ಟ್ ಕಾಮನ್ ಕಂಪ್ಲೇಂಟ್ ಅಂದರೆ ಸಿಂಪ್ಟಮ್ ಏನಂತ ಪೇಷಂಟ್ ನಿಮ್ಮ ಕಡೆ ಬರುತ್ತೆ ಸರ್? ಜಾಸ್ತಿ ಪೇಷಂಟ್ ಬರೋದು ಎದೆನೋ ಅಂತ ಹೇಳಿನೇ, ಚೆಸ್ಟ್ ಪೇನ್ ಅಂತ ಹೇಳ್ತೀವಲ್ಲ, ಎಲ್ಲ ಥರದ ಚೆಸ್ಟ್ ಪೇನ್ ಅಂತ ಹೇಳಿ ಬರ್ತಾರೆ. ಅದು ಬಿಟ್ಟರೆ ನೆಕ್ಸ್ಟ್ ಬರೋದು ಉಸಿರಾಟದ ತೊಂದರೆ, ಅಥವಾ ದಮ್ಮು ಅಥವಾ ತೇಕು ಅಂತ ಹೇಳ್ತೀವಿ. ನಡದ ತೇಕು ಬರೋದು, ದಮ್ ಬರೋದು, ಅದು ಎರಡನೇದಾಗಿ. ಮೂರನೇದಾಗಿ ತಲೆ ಚಕ್ರ, ತಲೆ ಸುತ್ತು ಬರೋದು, ಕಣ್ಣಿಗೆ ಕತ್ಲು ಬರೋದು, ಆ ಥರನೂ ಸ್ವಲ್ಪ ಜನ ಬರ್ತಾರೆ. ಅದು ಬಿಟ್ಟರೆ ಮತ್ತು ಎದೆ ಹೊಡ್ಕೊಂಡಂಗೆ ಆಗೋದು, ಅಥವಾ ಎದೆ ಪಟ ಅಂತ ಅನ್ನೋದು, ಅಷ್ಟು ಜನ ಬರ್ತಾರೆ. ಈಗ ಮೋಸ್ಟ್ ಕಾಮನ್ ಆಗಿ ಎದೆನೋವು ಅಥವಾ ಚೆಸ್ಟ್ ಪೇನ್ ಇರೋದ್ರಿಂದ ಜನರಲ್ ಪಬ್ಲಿಕ್ ಅಂದರೆ ಪೆರಿಫೆರಿಯಲ್ಲಿ ಹಳ್ಳಿಗಳಲ್ಲಿ ಎದೆನೋವು ಮತ್ತು ಗ್ಯಾಸ್ಟ್ರೈಟಿಸ್ಗೆ ಅಥವಾ ಮಸಲ್ ಪುಲ್ಗೆ ಅಥವಾ ಮಸಲ್ ಪೇನ್ನಿಂದ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ ಸರ್. ಎಷ್ಟೋ ಜನ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿ ನೆಗ್ಲೆಕ್ಟ್ ಆಗಿದ್ದಂಥ ಸಿಚುವೇಶನ್ಗಳು ಕೂಡ ಇವೆ. ಸೊ ಅವೆರಡನ್ನೂ ಕೂಡ ಹೇಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಸರ್? ಚೆಸ್ಟ್ ಪೇನ್ ಅನ್ನೋದು ಒಂದು ಬ್ರಾಡ್ ಕಂಪ್ಲೇಂಟ್ ಅಂತ ಹೇಳ್ಬೋದು. ಯಾಕಂದರೆ ಚೆಸ್ಟಲ್ಲಿ ಬರೀ ಹಾರ್ಟ್ ಅಷ್ಟೇ ಇರಲ್ಲ, ಬೇರೆ ಬೇರೆ ಆರ್ಗನ್ ಸಿಸ್ಟಮ್ಸ್ ಇದ್ದಾವೆ. ಶುರು ಮಾಡಬೇಕು ಅಂದರೆ ಚೆಸ್ಟಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದೇ ಸ್ಕಿನ್, ಆಮೇಲೆ ಒಳಗಡೆ ಬೋನ್ಸ್ ಇದೆ, ಆಮೇಲೆ ಲಂಗ್ಸ್ ಇದ್ದಾವೆ, ಆಮೇಲೆ ನಮ್ಮದೆಲ್ಲ ಏನು ಫುಡ್ ಪೈಪ್ ಅಂತ ಹೇಳ್ತೀವಿ, ಅನ್ನನಾಳ ಇದೆ, ಅದಾದಮೇಲೆ ಲಾಸ್ಟಿಗೆ ಹಾರ್ಟ್ ಇದೆ. ಸೊ ಯಾವುದೇ ಈ ಸಂಬಂಧಪಟ್ಟಂಥ ಆರ್ಗನ್ಸ್ಗೆ ಅಫೆಕ್ಟ್ ಆಗುವಂಥದ್ದು ಏನಾದರೂ ತೊಂದರೆ ಇದ್ದರೆ ನಮಗೆ ಚೆಸ್ಟ್ ಪೇನ್ ಬರುತ್ತೆ. ಬಟ್ ಅದರಲ್ಲಿ ನಮಗೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಯಾವತ್ತು ಅದೊಂದು ಪೇಷಂಟ್ ಎದೆನೋ ಅಂತ ಹೇಳಿ ಬಂದರೆ ಅದನ್ನು ನಾವು ಫಸ್ಟ್ ಅದನ್ನು ಏನು ತಿಳ್ಕೊಬೇಕು ಅಂತಂದರೆ ಅದು ಹೃದಯದ ತೊಂದರೆಯಿಂದ ಆಗ್ತಾ ಇರೋ ಎದೆನೋವ ಅಥವಾ ಬೇರೆ ಕಾರಣಗಳಿಂದ ಆಗ್ತಾ ಇರೋ. ಸೊ ನಾವು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂತಂದರೆ ಕಾರ್ಡಿಯಾಕ್ ಪೇನ್ ಆ್ಯಂಡ್ ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್. ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಎದೆನೋ ಅಂತ ಬಂದಾಗ ಫಸ್ಟ್ ಕಾರ್ಡಿಯಾಕ್ ಇದೆ, ನಾನ್ ಕಾರ್ಡಿಯಾಕ್ ಇದೆ ಅನ್ನೋದು ನಾವು ಪೇಷಂಟ್ ಹಿಸ್ಟ್ರಿ ಮೇಲೆ ನಾವು ಕಂಡುಹಿಡಿಬೇಕಾಗ್ತೈತಿ. ಸೊ ಅದು ಯಾವ ಥರ ಇರ್ತದೆ ಅಂತಂದರೆ ಮೋಸ್ಟ್ ಕಾಮನ್ಲಿ ಹಾರ್ಟ್ ಡಿಸೀಸಲ್ಲೇ ಎದೆನೋ ಬರುತ್ತೆ. ಬಟ್ ಹಾರ್ಟ್ ಅಲ್ಲದೆ ಇರುವಂಥ ಡಿಸೀಸಲ್ಲಿ ಮೋಸ್ಟ್ ಕಾಮನ್ ನೀವೇ ಹೇಳಿದ್ರಿ ಈಗ ಏನಂದರೆ ಗ್ಯಾಸ್ಟ್ರೈಟಿಸ್ದಿಂದ ಆಗುವಂಥ ಎದೆನೋ ಆಗಲಿ ಅಥವಾ ಹೃದಯಕ್ಕೆ ತೊಂದರೆ ಆದರೆ ಅಥವಾ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಆದರೆ ಆಗುವಂಥ ಎದೆನೋ ಆಗಲಿ, ಎರಡು ಆಲ್ಮೋಸ್ಟ್ ಒಂಥರ ಸಿಮಿಲರ್ ಪಿಕ್ಚರೇ ಇರ್ತದೆ. ಎಲ್ಲರೂ ಹಂಗೆ ಅನ್ಕೊತಾರೆ ಎದೆನೋ ಬರ್ತಾ ಇದೆ ಅಂತ ಏನೋ ಗ್ಯಾಸ್ಟ್ರಿಕ್ ಇರ್ಬೋದು ಬಿಡಪ್ಪ ಅಂಥೇಳಿ ಗುಳಿಗೆ ತೊಗೊಂಡು ಸುಮ್ಮನಾಗ್ಬಿಡ್ತಾರೆ. ಸೊ ಇನ್ನೊಂದು ಗ್ಯಾಸ್ಟ್ರಿಕ್ ಪೇನ್ ಅಂತ ನಾನು ಹೇಳ್ದಂಗೆ ಖಾಲಿ ಹೊಟ್ಟೆಲೇ ಇದ್ದರೆ ಬರ್ಬೋದು, ಅಥವಾ ಊಟದಲ್ಲಿ ಹೆಚ್ಚು ಕಡಿಮೆ ಆದರೆ ಬರ್ಬೋದು. ಅದ್ರ ಕೂಡ ಅದರೊಟ್ಟಿಗೆ ಇವ್ರಿಗೆ ಏನಾಯ್ತು ಒಂಥರ ಬಿಕ್ಕಳಿಕೆ ಬರೋದಾಗಲಿ ಅಥವಾ ಡೇಗ್ ಅಂತ ಹೇಳ್ತೀವಿ, ಬೆಲ್ಚಿಂಗ್ ಅಂತ ಏನು ಹೇಳ್ತೀವಿ, ಅದು ಬರ್ಬೋದು. ಅಥವಾ ಹೊಟ್ಟೆ ಬ್ಲೋಟಿಂಗ್ ಅಥವಾ ಹೊಟ್ಟೆ ಗ್ಯಾಸ್ ಅಂದರೆ ಒಂಥರ ಉಬ್ಕೊಂಡಂಗೆ ಅನಿಸೋದು, ಈ ಥರ ಬಂದರೆ ನಾವು ಗ್ಯಾಸ್ಟ್ರಿಕ್ ಅಥವಾ ಆ್ಯಸಿಡಿಟಿ ಅಂತ ಹೇಳ್ಬೋದು. ಏನಾದರೂ ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಾ ಸರ್ ಈ ಚೆಸ್ಟ್ ಪೇನಲ್ಲಿ? ಅದು ನಿಮಗೆ ನಡಿಬೇಕಾದ್ರೆ ಅಥವಾ ಯಾವುದಾದ್ರೂ ಹೆಚ್ಚಿಗೆ ಈಗ ದಿವಸ ಮಾಡೋಕ್ಕಿಂತ ಜಾಸ್ತಿ ಕೆಲಸ ಮಾಡಿದರೆ ಅಥವಾ ಜಾಸ್ತಿ ಮೆಟ್ಲು ಅವಸರವಾಗಿ ನಡೆದ್ರೆ ಆವಾಗ ಬಂತಂತಂದು, ಆಮೇಲೆ ಸುಮ್ಮನೆ ಕೂತಾಗ ಬರಲಿಲ್ಲ, ಬರೀ ಜಾಸ್ತಿ ನಡಿಬೇಕಾದ್ರೆ ಬಂತು ಅಂತಂದರೆ ಸೊ ದಟ್ ಈಸ್ ಮೋರ್ ಇಂಡಿಕೇಟಿವ್ ಆಫ್ ಹೃದಯಕ್ಕೆ ಸಂಬಂಧಪಟ್ಟಂಥ ಎಂಜೈನಾ ಅಂತ ಏನು ಹೇಳ್ತೀವಿ. ಎಂಜೈನಾ ಅಂದರೆ ಇಟ್ಸ್ ಅ ಟರ್ಮ್ ಸ್ಪೆಸಿಫಿಕ್ ಫಾರ್ ಈ ಹೃದಯ ಅಥವಾ ಹಾರ್ಟಿನ ಬ್ಲಾಕೇಜ್ಗಳಲ್ಲಿ, ಹಾರ್ಟಲ್ಲಿ ರಕ್ತನಾಳಗಳಲ್ಲಿ ಉಂಟಾಗೋ ಬ್ಲಾಕೇಜಿಂದ ಆಗುವಂಥ ಎದೆನೋವಿಗೆ ನಾವು ಎಂಜೈನಾ ಅಂತ ಹೇಳ್ತೀವಿ. ಸೊ ಎಂಜೈನಾ ಯಾವಾಗಲೂ ಎದೆ ಮಧ್ಯಭಾಗದಲ್ಲಿರುತ್ತೆ. ಅದು ಅಲ್ಲದೆ ಅಲ್ಲಿ ಬರೋದಲ್ಲದೆ ಅದು ಬೇರೆ ಕಡೆನೂ ಹರಡುತ್ತೆ, ಅಥವಾ ರೇಡಿಯೇಟಿಂಗ್ ಪೇನ್ ಅಂತ ನಾವು ಹೇಳ್ತೀವಿ. ಅದು ರೇಡಿಯೇಟ್ ಆಗುವಂಥ ಜಾಗಗಳು ಯಾವಪ್ಪ ಅಂತಂದರೆ ಇಲ್ಲಿ ಎದೆಯಿಂದ ಬಂದಿರೋ ನೋವು ಇಲ್ಲೇ ಹರಡೋದು ಒಂದು ಕುತ್ತಿಗೆಗೆ ಅಥವಾ ಬೆನ್ನಿಗೆ ಅಥವಾ ಎರಡು ಕೈಗಳಿಗೆ, ಬರೀ ಎಡಗೈ ಅಷ್ಟೇ ಅಲ್ಲ ಎರಡು ಕೈಗಳಿಗೂ ಹರಡಬಹುದು. ಸೊ ಇವೆಲ್ಲ ಜಾಗಕ್ಕೆ ಹರಡ್ತಾ ಇದೆ, ನಮ್ಮ ಮಧ್ಯದಿಂದ ಬರ್ತಾ ಇದೆ, ಅಡ್ಡಾಡಿದ್ರೆ ಎದೆನೋವು ಬರ್ತಾ ಇದೆ ಅಂತಂದರೆ ನಾವು ಅದು ಹೃದಯಕ್ಕೆ ಸಂಬಂಧಪಟ್ಟಂಥ ಎದೆನೋವು ಅಂತ ಹೇಳ್ಬೋದು. ಎಲ್ಲ ಹೃದಯ ರೋಗಗಳಿಗೂ ಕಾಯಿಲೆ ಅಂತಂದರೆ ಅಟ್ಯಾಕ್ ಆಗುತ್ತಾ ಅಥವಾ ಬೇರೆ ಬೇರೆ ರೋಗಗಳಿದೆಯಾ? ಹೃದಯಕ್ಕೆ ಸಂಬಂಧಪಟ್ಟಂಥ ಸುಮಾರು ಕಾಯಿಲೆಗಳಿದೆ. ಅದರಲ್ಲಿ ಒಂದು ಮತ್ತು ಮಾರಣಾಂತಿಕ ಅಂತ ಡೆಡ್ಲಿ ಅಥವಾ ಫೇಟಲ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ಹಾರ್ಟ್ ಅಟ್ಯಾಕ್. ಸೊ ದಟ್ಸ್ ಅನ್ ಎಮರ್ಜೆನ್ಸಿ ಸಿಚುವೇಶನ್. ಅದು ತುರ್ತು ಚಿಕಿತ್ಸೆ ನೀವು ಕೊಡದೆ ಹೋದರೆ ರೋಗಿ ತನ್ನ ಜೀವವನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಇರುತ್ತೆ. ಸೊ ಅದಲ್ಲದೆ ಹೃದಯಾಘಾತ ಅಲ್ಲದೆ ಹೃದಯಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ರೋಗಗಳು ಕಂಡುಬರುತ್ತವೆ. ಸೊ ಹಾರ್ಟ್ ಬೇಸಿಕ್ಲಿ ಏನದು, ಈ ಮಾಡೆಲ್ ಪ್ರಕಾರ ನಾನು ನಿಮಗೆಲ್ಲ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಟ್ ಈಸ್ ಅ ಮಸ್ಕ್ಯುಲರ್ ಆರ್ಗನ್, ಸ್ನಾಯುಗಳಿಂದ ಕೂಡಿರುವಂಥ ಒಂದು ಆರ್ಗನ್ ಅಥವಾ ಒಂದು ಅಂಗಾಂಶ. ಅದರಿಂದ ಏನು ಮಾಡುತ್ತಪ್ಪ ಅದು ಅಂತಂತಂದರೆ ರಕ್ತ ಸಂಚಾರ, ದೇಹದ ಎಲ್ಲ ಕಡೆ ರಕ್ತ ಸಂಚಾರ ಮಾಡುವಂಥದ್ದು ಒಂದು ಕೆಲಸ ಹೃದಯ ಮಾಡುತ್ತೆ. ನಿಮಿಷಕ್ಕೆ 60ರಿಂದ 100 ಹಾರ್ಟ್ ರೇಟ್ ಅಂತ ಏನು ಹೇಳ್ತೀವಿ ಅಥವಾ ಪಲ್ಸ್ ರೇಟ್ ಅಂತ ಏನು ಹೇಳ್ತೀವಿ, ಒಂದು ನಿಮಿಷಕ್ಕೆ 60ರಿಂದ 100 ಮಧ್ಯೆ ಇರುತ್ತೆ. ಈ ಪಂಪಿಂಗ್ ಕೆಪಾಸಿಟಿ ಏನಾದರೂ ಕಡಿಮೆ ಆದರೆ ಆವಾಗ ನಾವು ಹೃದಯ ವೈಫಲ್ಯ ಅಂಥೇಳಿ
ಅಂತ ಹೇಳ್ತೀವಿ. ಅವಾಗ ಜನರಿಗೆ ಉಸಿರಾಡಲಿಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಏನಾರ ನಡೆದ್ರು ತೇಕ್ ಬರೋದು, ಕಾಲಲ್ಲಿ ಬಾವು ಬರೋದು, ಸೊ ಆ ಥರ, ಅಥವಾ ಮಲ್ಕೊಂಡ್ರೆ ಒಮ್ಗೆ ತೇಕ್ ಬರೋದು, ಆ ಥರ ಸಮಸ್ಯೆಗಳಿಗೆ ಹೃದಯ ವೈಫಲ್ಯ ಅಥವಾ ಹಾರ್ಟ್ ಫೇಲಿಯರ್ ಅಂತ ಹೇಳ್ತೀವಿ. ಅಲ್ಲದೆ ಇನ್ನೊಂದು ಸಾಮಾನ್ಯವಾಗಿ ಇದು ಭಾರತ ದೇಶದಲ್ಲಿ ಕಂಡುಬರುವಂಥ ಕಾಯಿಲೆ ಅಂತಂದರೆ ಹೃದಯದ ಕವಾಟಗಳು ಅಂಥೇಳಿ. ಈ ಥರ ಹೃದಯದಿಂದ ಏನು ಪಂಪ್ ಮಾಡ್ತಿದ್ದಲ್ಲ, ಪಂಪ್ ಮಾಡುವಂಥ ಇದು ಚೇಂಬರ್ಸ್ ಹಾರ್ಟದು. ಸೊ ಇದನ್ನು ಹಾರ್ಟನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀವಿ. ಸೊ ಈ ಚೇಂಬರ್ಸ್ ಅಥವಾ ಈ ಹೃದಯದ ಒಂದು ಕೋಣೆಗಳಲ್ಲಿ ಇದು ಒಂದ್ಸಲ ಹಿಂಗೆ ಪಂಪ್ ಅಂದರೆ ಒಂದ್ಸಲ ಹಿಂಗೆ ಅಮುಕಿದಾಗ ಅಲ್ಲಿಂದ ಹೊರಡುವ ಬ್ಲಡ್ 2 ಮೇನ್ ರಕ್ತನಾಳಗಳಿಂದ ಹೊರಗಡೆ ಹೋಗ್ತದೆ. ಒಂದು ಶ್ವಾಸಕೋಶಕ್ಕೆ ಹೋಗುತ್ತೆ, ಇದು ಇನ್ನೊಂದು ರೆಡ್ ಕಲರ್ ಏನು ತೋರಿಸ್ತಾ ಇದೆ ಅಯೋಟ ಅಂತ ಹೇಳ್ತೀವಿ. ಅದು ಬೇರೆ ಬೇರೆ ಆರ್ಗನ್ಸ್ಗೆ, ಬೇರೆ ಬೇರೆ ಅವಯವಗಳಿಗೆ ಅದು ಹೋಗುತ್ತೆ. ಸೊ ಈ ಥರ ಹೋಗುವಾಗ ಆ ಟ್ಯೂಬು ಸ್ಟಾರ್ಟ್ ಏನಾಗುತ್ತಲ್ಲ ಹಾರ್ಟಿನಿಂದ ಈ ದೊಡ್ಡ ದೊಡ್ಡ ರಕ್ತನಾಳಗಳು ಹೋಗುವಂಥ ಜಾಗದಲ್ಲಿ ಈ ಥರ ಒಂದು ವ್ಯಾಲ್ವ್ ಅಂತ ಇರುತ್ತೆ. ಈಗ ಹೆಂಗೆ ವಾಟರ್ ಪೈಪ್ಸ್, ನೀರು ಹಾಸು ಪೈಪ್ಗಳಲ್ಲಿ ನಾವು ಹೆಂಗೆ ವಾಲ್ವ್ಸ್ ಇರ್ತಾವೆ, ಒಂದೇ ಕಡೆ ಒಂದೇ ಡೈರೆಕ್ಷನಲ್ಲಿ ನೀರು ಹೋಗಲಿ ಅಥವಾ ಬ್ಲಡ್ ಹೋಗಲಿ ಅಂತೇಳಿ ಈ ಥರ ವ್ಯಾಲ್ವ್ಸ್. ಸೊ ಪಂಪ್ ಮಾಡಿದಾಗ ಸೊ ಅದು ಓಪನ್ ಆಗಿ ಹಾರ್ಟ್ ಮೂಲಕ ಬ್ಲಡ್ ಹೊರಗಡೆ ಹೋಗಲಿಕ್ಕೆ ಅದು ಅನುಕೂಲ ಮಾಡುತ್ತೆ. ಆಮೇಲೆ ಕಂಟ್ರಾಕ್ಷನ್ ಸ್ಟಾಪ್ ಆಗಿ ರಿಲ್ಯಾಕ್ಸೇಷನ್ ಮಾಡುವಾಗ ಅದು ಕ್ಲೋಸ್ ಆಗಬೇಕು. ಸೊ ಆ ಥರ ಕ್ಲೋಸಿಂಗ್ ಓಪನಿಂಗು ಏನಾದರೂ ಡಿಫೆಕ್ಟ್ ಇದ್ದಾಗ ಅದು ವ್ಯಾಲ್ವುಲಾರ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಅದು 2ನೇ ಥರದಂಥ ಮುಖ್ಯವಾದಂಥ ಇನ್ನೊಂದು ಕಾಯಿಲೆ. 3ನೇದೇನಪ್ಪ ಅಂತಂದರೆ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸಸ್. ಅದು ಎಲೆಕ್ಟ್ರಿಕಲ್ ಸಮಸ್ಯೆಗಳು, ಹಾರ್ಟಿಗೆ ಸಂಬಂಧಪಟ್ಟಿದ್ದಂಥ ಒಂದು ಎಲೆಕ್ಟ್ರಿಕಲ್. ಹಾರ್ಟ್ ಯಾವಾಗ ಕಂಟ್ರಾಕ್ಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಸಿಗ್ನಲ್ ಬರುತ್ತೆ. ಹಾರ್ಟ್ ಒಳಗಡೆನೇ ಒಂದು ಪೇಸ್ ಮೇಕರ್ ಅಂತ ಸ್ಪೆಷಲೈಸ್ಡ್ ಟಿಶ್ಯೂ ಇರುತ್ತೆ. ಅಲ್ಲಿಂದ ಒಂದು ಸಿಗ್ನಲ್ ಬಂತು ಅಂತಂದರೆ ಅದು ಒಂಥರ ವೈರಿಂಗ್ ಇರುತ್ತೆ. ಆ ವೈರ್ ಕಂಡಕ್ಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದರ ಮೂಲಕ ಆ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಎಲ್ಲ ಕಡೆನೂ ಟ್ರಾವೆಲ್ ಮಾಡಿ ಪ್ರತಿಯೊಂದು ಜೀವಕೋಶಗಳಿಗೂ ಆ ಒಂದು ಇಂಪಲ್ಸ್ ಅಥವಾ ಒಂದು ಕರೆಂಟ್ ಸಿಗ್ನಲ್ ಬಂದ ಮೇಲೆ ಅವೆಲ್ಲ ಸೇರಿ ಒಟ್ಟಿಗೆ ಹಾರ್ಟ್ ಕಂಟ್ರಾಕ್ಟ್ ಅಥವಾ ಅದೇ ಥರ ಒಂದು ಇಂಪಲ್ಸ್ ಬಂದರೆ ಒಂದ್ಸಲ ಹಾರ್ಟ್ ಕಂಟ್ರಾಕ್ಷನ್ ಆಗುತ್ತೆ. ಸೊ ಈ ಕಂಡಕ್ಷನ್ ಸಿಸ್ಟಮಲ್ಲಿ ಏನಾದರೂ ಡಿಫೆಕ್ಟ್ ಬಂತು ಅಂತಂದರೆ ಅವಾಗ ಹಾರ್ಟ್ ಹೊಡ್ಕೊಳ್ಳೋ ಅಥವಾ ಪಂಪ್ ಮಾಡೋ ಕೆಪಾಸಿಟಿ ಎಲ್ಲ ಹಾರ್ಟ್ ಹೊಡ್ಕೊಳ್ಳೋ ಒಂದು ರೇಟ್ ಅಂತ ಏನು ಹೇಳ್ತೀವಿ, 1 ನಿಮಿಷಕ್ಕೆ 60 ಅಂತ ಹೇಳಿದೆ. ಆ ಕಂಡಕ್ಷನ್ ಸಿಸ್ಟಮಲ್ಲಿ ಏನಾದರೂ ತೊಂದರೆ ಬಂತು ಅಂತಂದರೆ ಅದು ಕಡಿಮೆ ಆಗುತ್ತೆ. ನಿಮಿಷಕ್ಕೆ 60 ಆಗೋದು ನಿಮಿಷಕ್ಕೆ 20 ಅಥವಾ 30 ಆಗೋದು, ಅದು ಕಂಡಕ್ಷನ್ ಸಿಸ್ಟಮ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಅವಾಗ ಹೃದಯ ಬಡಿತ ಕಡಿಮೆ ಆಗುತ್ತೆ. ಹೃದಯ ಬಡಿತ ಕಡಿಮೆ ಆದ ತಕ್ಷಣ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿ, ಮೇನ್ ಅಂತಂದರೆ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿ ಅವಾಗ ಅವನಿಗೆ ತಲೆ ಸುಟ್ಟು ಬರೋದು ಅಥವಾ ಕಣ್ಣಿಗೆ ಕತ್ಲು ಬರೋದು, ಆ ಥರ ಆಗುತ್ತೆ. ಸೊ ದೀಸ್ ಆರ್ ಆಲ್. ಸೊ ಇದು ಕಡಿಮೆ ಆದಾಗ. ಇನ್ನೂ ಒಂದು ರೀತಿ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸ್ ಏನಪ್ಪ ಅಂತಂದರೆ ಹೃದಯ ಬಡಿತ ಜಾಸ್ತಿ ಆದಾಗ, 100ಕ್ಕಿಂತ ಜಾಸ್ತಿ ಪಟ ಅಂತ ಹೇಳಿ ಒಮ್ಮೆಗೆ ಫಾಸ್ಟ್ ಆಗಿಬಿಡುತ್ತೆ. 150, 200, 300 ತನಕ ಹೋಗುತ್ತೆ. ಹಂಗಾದಾಗ ಅದು ಇದು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಜಾಸ್ತಿ ಆದ್ರೂ ಕರೆಕ್ಟಾಗಿ ಕಂಟ್ರಾಕ್ಷನ್ ಆಗಲ್ಲ, ಅವಾಗೂ ಬ್ಲಡ್ ಸಪ್ಲೈ ಬ್ರೈನ್ಗೆ ಆಗೋದಿಲ್ಲ, ಮತ್ತು ಅವಾಗಲೂ ಅವನಿಗೆ ಕಣ್ಣಿಗೆ ಚಕ್ರ ಬರೋದಾಗಲಿ, ಕಣ್ಣಿಗೆ ಕತ್ಲು ಬರೋದಾಗಲಿ, ಈ ಥರ ಎಲ್ಲ ಸಿಂಪ್ಟಮ್ಸ್ ಬರುತ್ತೆ. ಸೊ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಅರಿದ್ಮಿಯಾಸ್ ಅಂತ ಹೇಳ್ತೀವಿ. ಹೃದಯ ಬಡಿತ ಕಡಿಮೆ ಆದರೆ ಬ್ರಾಡಿ ಅರಿದ್ಮಿಯಾಸ್, ಹೃದಯ ಬಡಿತ ಜಾಸ್ತಿ ಆದರೆ ಟ್ಯಾಕಿ ಅರಿದ್ಮಿಯಾಸ್. ಅದು ಬಿಟ್ಟರೆ ಮತ್ತೆ ಅಯೋಟ, ಇದು ದೊಡ್ಡ ಪೈಪ್ ಏನು ಹೇಳಿದ್ನಲ್ಲ, ಇದರದ್ದು ಸಮಸ್ಯೆಗಳು, ಈ ಥರ ಅಯೋಟಿಕ್ ಡಿಸೀಸಸ್ ಅಥವಾ ಹೃದಯದ ಹೊರಗಡೆ ಇರುವಂಥ ಪೆರಿಕಾರ್ಡಿಯಲ್ ಡಿಸೀಸಸ್ ಇರ್ತವೆ. ಮೇನ್ಲಿ ಈಗ ನಾವು ಹಾರ್ಟ್ ಅಟ್ಯಾಕ್ ಅಂತ ಏನು ಹೇಳಿದ್ವಿ, ಅದು ಆಗ್ತಾ ಇರೋದು ಇಲ್ಲಿ ಹೃದಯದ ಮೇಲ್ಭಾಗದಲ್ಲಿ ಏನು ಇವು ಕೆಂಪು ಮತ್ತು ನೀಲಿ ಬಣ್ಣದಲ್ಲಿ ಹೋಗ್ತಾ ಇದ್ದಾವಲ್ಲ, ಇವೆಲ್ಲ ರಕ್ತನಾಳಗಳು. ಹೃದಯ ಎಲ್ಲ ದೇಹದ ಅವಯವಗಳಿಗೆ ರಕ್ತವನ್ನು ಪೂರೈಕೆ ಮಾಡುತ್ತೆ. ಹೃದಯಕ್ಕೂ ರಕ್ತ ಬೇಕಲ್ಲ, ಹೃದಯಕ್ಕೂ ಆಕ್ಸಿಜನ್ ಬೇಕಲ್ಲ. ಸೊ ಹೃದಯಕ್ಕೆ ಒಂದು ರಕ್ತ ಸಂಚಾರ ಮಾಡುವಂಥ ರಕ್ತನಾಳಗಳು ಇವೆಲ್ಲ, ಅದು ಕರೋನರಿ ಆರ್ಟ್ರೀಸ್ ಅಂತ ಹೇಳ್ತಾರೆ. ಮಯೋಕಾರ್ಡಿಯಮ್ಗೆ ಏನಿದೆ ಅದು ರಕ್ತ ಸಂಚಾರ ಮಾಡೋ ಕೆಲಸವನ್ನು ಕರೋನರೀಸ್ ಮಾಡ್ತವೆ. ಸೊ ಈ ಕರೋನರಿಗೆ ಬ್ಲಾಕೇಜ್ ಅಥವಾ ಒಳಗಡೆ ಏನಾದರೂ ಬ್ಲಾಕ್ ಆಗಿ ಅಂದ್ರೆ ರಕ್ತ ಹೋಗಲಿಕ್ಕೆ ಅಡೆತಡೆ ಆದಮೇಲೆ ಆಯಿತು ಅಂತಂದರೆ ಅವಾಗ ಅದಕ್ಕೆ ನಾವು ಹೇಳೋದು ಕರೋನರಿ ಆರ್ಟ್ರಿ ಡಿಸೀಸ್ ಅಂತ ಹೇಳ್ತೀವಿ. ಅದರದ್ದೇ ಒಂದು ಭಾಗ ನಮ್ಮದು ಹಾರ್ಟ್ ಅಟ್ಯಾಕ್. ಒಮ್ಮಿಂದೊಮ್ಗೆ ಒಂದು ರಕ್ತನಾಳ ಬಂದಾಯಿತು ಅಂತಂದರೆ ಅದಕ್ಕೆ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಸೊ ಒಂದು ಮಿಸ್ಕನ್ಸೆಪ್ಷನ್ ಏನಿತ್ತು ಅದನ್ನ ಕ್ಲಾರಿಫೈ ಮಾಡಿದಿರಿ ಸರ್. ಅದರಲ್ಲಿ ಹೃದಯ ರೋಗಗಳಲ್ಲಿ ಬಹಳಷ್ಟು ತರನಾದಂತಹ ಹೃದಯ ರೋಗಗಳಿವೆ. ಬಟ್ ಅದರಲ್ಲಿ ಒಂದು ಪಾರ್ಟ್ ಕರೋನರಿ ಆರ್ಟರಿ ಡಿಸೀಸ್, ಅದರಲ್ಲಿ ಬರುವಂಥದ್ದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಕೊಟ್ರಿ ಸರ್. ಈ ಒಂದು ಕರೋನರಿ ಆರ್ಟರಿ ಡಿಸೀಸಸ್ ಅಲ್ಲಿ ಅಥವಾ ನಾವು ಏನು ಮಾತಾಡ್ತೀವಿ ಅಥೆರೋಸ್ಕ್ಲಿರೋಸಿಸ್ ಅಂತ, ಯಾವ ಥರನಾದಂಥ ಪ್ಯಾಥಾಲಜಿ ಇರುತ್ತೆ ಸರ್ ಇದರಲ್ಲಿ? ರಕ್ತನಾಳಗಳ ಮುಖಾಂತರ ರಕ್ತ ಸಂಚಾರ ಆಗ್ತಾ ಇರುತ್ತೆ. ಅದರ ಮೂಲಕ ಆಕ್ಸಿಜನ್ ಆಗಲಿ, ಗ್ಲುಕೋಸ್ ಆಗಲಿ ಎಲ್ಲ ಟಿಶ್ಯೂಸ್ಗಳಿಗೆ, ಎಲ್ಲ ಸೆಲ್ಸ್ಗಳಿಗೆ ಸಪ್ಲೈ ಆಗಬೇಕು. ಸೊ ಈ ಥರ ಇರುವಂಥ ಈ ರಕ್ತನಾಳಗಳ ಒಳಭಾಗದೊಳಗಡೆ ಒಳಪದರಿನಲ್ಲಿ ಕೆಲವೊಂದು ಸಲ ಏನಾಗ್ತದೆ, ಈ ಕೊಲೆಸ್ಟ್ರಾಲ್ ಅಂತೇನು ಹೇಳ್ತೀವಿ ಅದರದ್ದು ಡೆಪಾಸಿಷನ್ ಆಗುತ್ತೆ.
ಅದ್ರದ್ದು ಡೆಪೋಸಿಷನ್ ಅದೆಲ್ಲ ಮೇಲ್ಭಾಗದೊಳಗೆ ಸೇರಿಕೊಂಡು ಅದೇನಾಗ್ಲಿಕ್ಕೆ ಶುರು ಆಗುತ್ತೆ ಅಂತಂದ್ರೆ ಆ ಒಂದು ರಕ್ತನಾಳದ ವ್ಯಾಸ ಅಥವಾ ಡಯಾಮೀಟರ್ ಏನಿರ್ತದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಒಂದೇ ಕಡೆ ಕಡಿಮೆ ಆಗ್ತಾ ರಕ್ತ ಹೋಗಲಿಕ್ಕೆ ಅಡೆತಡೆ ಉಂಟಾಗುತ್ತೆ. ಸೊ ಇದನ್ನು ನಾವು ಅಥೆರೋಸ್ಕ್ಲೆರೋಟಿಕ್ ಪ್ಲಾಕ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಿನಾಲಜಿ ಒಳಗೆ. ಕಾಮನ್ ಮ್ಯಾನ್ ಜನಸಾಮಾನ್ಯರ ಬಾಯಲ್ಲಿ ಇದನ್ನು ಬ್ಲಾಕೇಜ್ ಅಥವಾ ಹಾರ್ಟಿನಲ್ಲಿ ಬ್ಲಾಕೇಜ್ ಇದೆ ಡಾಕ್ಟರ್ಸ್ ಹೇಳಿರೋದು ಕೇಳಿರ್ಬೋದು ನೀವು. ಸೊ ಈ ಬ್ಲಾಕೇಜು ಒಂದೇ ದಿವಸಕ್ಕೆ ಆಗಿರೋದಿಲ್ಲ, ಸುಮಾರು ವರ್ಷಗಳಿಂದ ನಿಧಾನಕ್ಕೆ ಜಾಸ್ತಿ ಆಗ್ತಾ ಬರ್ತಾಯಿದೆ. ಬೇರೆ ಬೇರೆ ಕಾರಣಗಳಿಂದ ಶುಗರ್ ಇರ್ಬೋದು, ಬಿ ಪಿ ಇರ್ಬೋದು, ಕೊಲೆಸ್ಟ್ರಾಲ್, ಬೇರೆ ಬೇರೆ ಕಾಯಿಲೆಗಳು ಇವೆಲ್ಲ ಇರೋದ್ರಿಂದ ಏನಾಗುತ್ತೆ, ಆ ಕೊಲೆಸ್ಟ್ರಾಲ್ ಅನ್ನೋದು ರಕ್ತನಾಳದ ಒಳಗಡೆ ಡಿಪಾಸಿಟ್ ಆಗ್ತಾ ಅದ್ರ ಒಳಗಡೆ ಆ ರಕ್ತನಾಳಗಳ ಒಳಗಡೆ ಇರೋ ಜಾಗ ಕಡಿಮೆ ಹಾಕ್ಕೊಂತ ಹೋಗಿ ಪ್ಲಾಕ್ದು ಪ್ರಮಾಣ ಜಾಸ್ತಿಯಾಗಿ 10% ಇದು 20 ಆಗಿ 30 ಆಗಿ 40 ಆಗಿ 50 60 70 ತನೂ ಅವನಿಗೇನು ಬರಲ್ಲ ತೊಂದರೆ. 70% ಬ್ಲಾಕ್ ಆದ್ರೂ ಅವನಿಗೆ ಸುಮ್ಮನೆ ಇದ್ದಾಗ ಏನೂ ಅಡ್ಡಾಡಲಿಲ್ಲ, ನಡಿಲಿಲ್ಲ, ಸುಮ್ಮನೆ ಕೂತಿದ್ದಪ್ಪ ಅಂದ್ರೆ ಅದರಿಂದ ಏನೂ ಸಿಮ್ಟಮ್ಸೇ ಬರಲ್ಲ. ಯಾವಾಗ ಸಿಮ್ಟಮ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ ಅಂತಂದ್ರೆ ಅವ್ನು ಏನಾದರೂ ನಡಿಲಿಕ್ಕೆ ಜಾಸ್ತಿ ಜಾಸ್ತಿ ಓಡಾಡ್ದ, ದಿವಸ ಮಾಡೋದಕ್ಕಿಂತ ಜಾಸ್ತಿ ಕೆಲಸ ಮಾಡ್ದ, ಆವಾಗ ನಮಗೇನದ ಆಕ್ಸಿಜನ್ ಕನ್ಸಂಪ್ಷನ್ ಜಾಸ್ತಿ ಬೇಕು, ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಬೇಕು. ಬಟ್ ಬ್ಲಾಕೇಜ್ ಇರೋದಕ್ಕೆ ಅದೇನದು ಜಾಸ್ತಿ ಆಗ್ತಾ ಇಲ್ಲ. ಸೊ ದೇರ್ ಇಸ್ ಅ ಸಪ್ಲೈ ಡಿಮಾಂಡ್ ಮಿಸ್ಮ್ಯಾಚ್ ಅಂತ ಹೇಳ್ತೀವಿ. ಸೊ ಸಪ್ಲೈ ಕಮ್ಮಿ ಇದೆ, ಡಿಮಾಂಡ್ ಜಾಸ್ತಿ ಆಗಿದೆ. ಸೊ ಅವಾಗ ಇಸ್ಕೀಮಿಯಾ ಆಗುತ್ತೆ. ಇಸ್ಕೀಮಿಯಾ ಅಂತ ಹೇಳ್ತೀವಿ. ಅಂದರೆ ಮಯೋಸೈಡ್ಸ್ಗೆ ಆಕ್ಸಿಜನ್ನು ಮತ್ತು ನ್ಯೂಟ್ರಿಯೆಂಟ್ಸ್ ಪ್ರಮಾಣ ಕಡಿಮೆ ಆಗುತ್ತೆ. ಆವಾಗ ಆ್ಯಂಜೈನ್ ಅಥವಾ ಈ ಚೆಸ್ಟ್ ಪೇನ್ ಎಲ್ಲ ಶುರು ಆಗುತ್ತೆ. ಈ ಬ್ಲಾಕೇಜ್ 70 ಇದ್ದಾಗ ಅವನಿಗೆ ನಡಿಲಿಕ್ಕೆ ನಾ ಹೇಳ್ದಂಗೆ ಚೆಸ್ಟ್ ಪೇನ್ ಬರೋದು ಆ ಥರ ಕಾಣಿಸ್ಕೊಳ್ಳುತ್ತೆ. ಬಟ್ ಅವಾಗಲೂ ಅವನು ಅಲಕ್ಷ್ಯ ಮಾಡ್ದ, ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ, ಅದ್ರ ಬಗ್ಗೆ ವ್ಯಾಲ್ಯೂಯೇಷನ್ ಮಾಡಲಿಲ್ಲ ಅಂತಂದ್ರೆ ಅದೇ 70 ಇದ್ದದ್ದು 80 90 ಆಗಿ ಒಂದು ದಿವಸ ಅದು ಪ್ಲಾಕು ಪಟ್ ಅಂತ ಒಡೆದೋಗುತ್ತೆ. ಒಂಥರ ಈ ವಾಲ್ಕ್ಯಾನೋ ಇದ್ದಂಗೆ. ವಾಲ್ಕ್ಯಾನೋ ಯಾವಾಗಲೂ ಇರ್ತದೆ, ಅದರಿಂದ ಏನು ತೊಂದರೆ ಆಗಲ್ಲ. ಬಟ್ ಯಾವಾಗ ವಾಲ್ಕ್ಯಾನೋ ಎರಪ್ಟ್ ಆಗುತ್ತಲ್ಲ ಆವಾಗ ಅದು ನಾಶ ಮಾಡುತ್ತೆ ಅಥವಾ ಡಿಸ್ಟ್ರಕ್ಷನ್ ಅಂತ ಮಾಡ್ತೀವಿ. ಸೊ ಅದೇ ಥರ ಯಾವಾಗ ಅದು ಪ್ಲಾಕ್ ಅನ್ನೋದು ಒಡೆದೋಗುತ್ತೆ, ಸೊ ಒಡೆದು ಹೋದ್ಮೇಲೆ ಆ ರಕ್ತದಲ್ಲಿರುವಂತಹ ಕೆಲವೊಂದಿಷ್ಟು ಅಂಶಗಳು ಸೇರಿ ಅದರಲ್ಲಿ ರಕ್ತ ಹೆಪ್ಪುಗಟ್ಟಲಿಕ್ಕೆ ಶುರು ಆಗುತ್ತೆ. ರಕ್ತ ಹೆಪ್ಪುಗಟ್ಟಿದ ಮೇಲೆ ಅದು 90 ಇದ್ದು 100% ಆಗಿ ಕ್ಲೋಸ್ ಆಗಿ, ಸೊ ಯಾವ ಭಾಗಕ್ಕೆ ರಕ್ತ ಸಂಚಾರ ಆಗಬೇಕಿರುತ್ತೆ ಹೃದಯದ್ದು ಅಲ್ಲಿ ಬಂದಾಗ್ಬಿಡುತ್ತೆ. ಸೊ ರಕ್ತ ಸಂಚಾರ ಶಟ್ ಡೌನ್ ಆದಮೇಲೆ ಆವಾಗ ನಾವು ಅಕ್ಯೂಟ್ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಅಂತ ಅದಕ್ಕೆ ಹೇಳ್ತೀವಿ.